ಜೆ ಪಿಯವರು ಹೇಳಬೇಕಲ್ಲ, ನೋಡಿ ಅಪ್ಪ ಇದರಿಂದ ಪ್ರಯೋಜನ ಏನಾಗ್ತಾ ಇದೆ 3 ಭಾಷೆಯಿಂದ ಅಂತ, ಅಥವಾ ಈ ಹಿಂದಿ ಹೇರಿಕೆಯಿಂದ ಅವರು ಅವ್ರ ಲೀಡರ್ಸಿಗೆ ಮನವೊಲಿಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಅವ್ರು ಮಾಡಲಿ, ಅವ್ರ ಸ್ವಾಮಿ ನಿಷ್ಠೆ ತೋರಿಸ್ಬೇಕಂತ ತೋರಿಸ್ಲಿ. ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ, ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷದವರಾಗಿ ಸಾಧಕ ಬಾಧಕ ಏನು ಅಂತ ಚರ್ಚೆ ಮಾಡಿಬಿಟ್ಟು ನಮಗೆ ತಿಳಿಸಿದ್ರೆ ವಿ ಆರ್ ರೆಡಿ ಟು ಆ್ಯಕ್ಸೆಪ್ಟ್ ಆಲ್ಸೋ. ಸುಮ್ಮನೆ ಕಾಟಾಚಾರಕ್ಕೆ ಟೀಕೆ ಮಾಡಬೇಕು ಅಂದರೆ ನಾವು ಉತ್ತರ ಕೊಟ್ಕೊಂಡು ಹೋಗೋಕ್ಕಾಗೋದಿಲ್ಲ. ಅವರು ಅಮಿತ್ ಶಾ ಅವ್ರು ಹೇಳ್ದಂಗೆ ಹಿಂದಿನೇ ಇರಬೇಕು, ನಮ್ಮ ಭಾಷಾ ಸಂಸ್ಕೃತಿ ಇರಬೇಕು ಅಂತ ಹೇಳ್ತಾರಲ್ಲ, ಅವರು ಮನವೊಲಿಸ್ಲಿಕ್ಕೆ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಯಾಕೆ ಕೇಳಬೇಕು? ನಮ್ಮದು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಇದೆ. ಕನ್ನಡದ ಇತಿಹಾಸ ಭಾಳ ಪ್ರಾಚೀನವಾಗಿದೆ. ಅದನ್ನು ಉಳಿಸೋದು ಬೆಳೆಸೋದು ಮಾಡಬೇಕಲ್ಲ. ಇವರು ಸಂಸ್ಕೃತ ಯೂನಿವರ್ಸಿಟಿಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ, ಅಥವಾ ಸಂಸ್ಕೃತ ಭಾಷೆಗೆ ಸಾವಿರಾರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಕನ್ನಡ ಭಾಷೆಗೆ ಎಷ್ಟು ಕೊಟ್ಟಿದ್ದಾರೆ? ಕಳೆದ 10 ವರ್ಷದಲ್ಲಿ ನನ್ನ ಪ್ರಕಾರ 20 ಕೋಟಿನೂ ಕೊಟ್ಟಿಲ್ಲ. ಅದೇ ಸಂಸ್ಕೃತ ಭಾಷೆಗೆ ಸಾವಿರಾರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಎಷ್ಟು ಜನ ಸಂಸ್ಕೃತ ಮಾತಾಡ್ತಾರೆ ಇಲ್ಲಿ? ಅವ್ರಿಗಾನ ಬರುತ್ತಾ? ಅಮಿತ್ ಶಾ ಅವರಿಗಾಗಲಿ, ನಿಮ್ಮ ಮೋದಿ ಅವರಿಗಾಗಲಿ, ಅವರು ಬರೇ ಇದೆಲ್ಲ ನೋಡಿ, RSSಗೆ ಮನವೊಲಿಸ್ಲಿಕ್ಕೆ ಅವ್ರು ಮಾಡೋದು, ಇವ್ರ ಲೀಡರ್ಸಿಗೆ ಮನವೊಲಿಸಲಿಕ್ಕೆ ನಮ್ಮ ರಾಜ್ಯ BJP ಅವ್ರು ಮಾಡೋದು ಅಷ್ಟೇ. ಸರ್, ಇಲ್ಲಿ ಸ್ಥಳೀಯ ಭಾಷೆಗಳಿಗೂ ಕೂಡ ಸಮಸ್ಯೆ ಆಗುತ್ತೆ ಅನ್ನೋದು. ಇದು ಕೊಂಕಣಿ ಮತ್ತೆ ನೋಡಿ, ಆಡ್ಭಾಷೆಗಳು ಭಾಳಷ್ಟು ಇದೆ. ತುಳುಗೂ ಕೂಡ ಸ್ಥಾನಮಾನ ಕೊಡಬೇಕು ಅಂದ್ಬಿಟ್ಟು ಸದನದಲ್ಲೂ ಚರ್ಚೆ ಆಗಿದೆ. ನಾವು ಕೂಡ ಪ್ರಸ್ತಾವನೆ ಕಳಿಸ್ತಾ ಇದ್ದೀವಿ. ಅದನ್ನೂ ಉಳಿಬೇಕಲ್ವ? ನಮ್ಮ ವಿಭಿನ್ನವಾದಂಥ ಕಲೆಗಳೇನಿದೆ, ಭಾಷೆಗಳೇನಿದೆ, ನಮ್ಮ ಸಂಸ್ಕೃತಿ ಏನಿದೆ, ಅದಕ್ಕೆಲ್ಲಕ್ಕೂ ಆದ್ಯತೆ ಕೊಟ್ಟು ನಾವು ಮಾಡಬೇಕಾಗ್ತದೆ. ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೂಡ ಅವ್ರದ್ದಲ್ವ? ಅವ್ರು ತಾನೇ ಕೊಡೋದು ನಮಗೆ ಈ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸ್ಸು, ಮತ್ತು ಯಾವ ನಮ್ಮ ಕಲ್ಚರಿಗೆ ನೀಡಬೇಕಾಗಿರೋಂಥ ಮಾನ್ಯತೆ ಅಲ್ಲ. ಅವರಿಂದ ಏನಾಗ್ತಾಯಿದೆ? ನಮ್ಮ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಏನಪ್ಪ ಎಲ್ಲಿ ನಾವು ಯೂನಿವರ್ಸಿಟಿಗಳಲ್ಲಿ ಅಧ್ಯಯನ ಪೀಠಗಳನ್ನು ಸ್ಥಾಪನೆ ಮಾಡಬೇಕು, ಮಾಡಿದ್ದೀವಿ. ಯಾವುದಕ್ಕೆ ನಾವು ನಿಗಮಗಳು ಮಾಡಬೇಕು, ಮಾಡಿದ್ದೀವಿ. ನಾವು ಅಧ್ಯಯನ ಯಾವುದಕ್ಕೆ ಮಾಡಬೇಕು, ಮಾಡ್ತಾಯಿದ್ದೀವಿ. ಇವರೇನು ಮಾಡ್ತಾಯಿದ್ದಾರೆ? ಕೇಂದ್ರ ಸರ್ಕಾರದವರು ಅವ್ರದ್ದು ಯಾವುದೇ ರೀತಿಯಾದಂಥ ಜವಾಬ್ದಾರಿ ಇಲ್ವಾ ನಮ್ಮ ರಾಜ್ಯದ ಮೇಲೆ, ನಮ್ಮ ಭಾಷೆ ಮೇಲೆ, ಅಥವಾ ನಮ್ಮ ವಿಭಿನ್ನವಾದಂಥ ವಿಶಿಷ್ಟವಾದಂಥ ಇತಿಹಾಸದ ಮತ್ತು ಸಂಸ್ಕೃತಿ ಮತ್ತು ಕಲೆಯ ಮೇಲೆ ಇವ್ರದ್ದೇನು ಜವಾಬ್ದಾರಿನೇ ಇಲ್ವಾ? MP ಗಳು ಯಾಕೆ ಹೋಗಿದ್ದಾರೆ? ಮತ್ತು ಅವ್ರು ಎಷ್ಟು ಜನ ಹೋಗಿ ಹೋರಾಟ ಮಾಡಿದ್ದಾರೆ? ಮಾತೆತ್ತಿದ್ರೆ ಬಂದು ಇಲ್ಲಿ ಮೆಟ್ರೋ ದರ ಸ್ವಲ್ಪ ಮೇಲೆ ಏರಿಕೆ ಆದರೆ ಪ್ರತಿಭಟನೆ ಮಾಡೋರು ನಮ್ಮ ನೆಲ, ಜಲ, ಭಾಷೆ ಬಗ್ಗೆ ಯಾವಾಗ ಚರ್ಚೆ ಮಾಡಿದ್ದಾರೆ? ಯಾವತ್ತೂ ಮಾಡಿಲ್ಲ. ಸರ್, ಈ ಸಿಲಿಂಡರ್ ವಿಚಾರದಲ್ಲಿ ಕಲಬುರಗಿಯಲ್ಲೂ ಸಾಕಷ್ಟು ಸಮಸ್ಯೆ ಆಗಿದೆ ಸರ್. ನೋಡಿ, ಕಲಬುರಗಿ ಅಷ್ಟೇ ಅಲ್ಲ ಸರ್, ಇಡೀ ದೇಶದಲ್ಲಿ ಸಮಸ್ಯೆ ಆಗಿದೆ. ನಾನು ಮೊದಲನೇ ದಿನದಿಂದ ಹೇಳ್ತಾ ಇದ್ದೀನಿ, ಕೇಂದ್ರ ಸರ್ಕಾರ ಜನರಿಗೆ ಸುಳ್ಳನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಸದನದಲ್ಲಿ ನಿಮ್ಮ ಹರ್ದೀಪ್ ಸಿಂಗ್ ಪೂರಿ ಅವರು 75 ದಿನ ಆಗಷ್ಟು ನಮ್ಮ ಹತ್ರ ಇಂಧನ ಇದೆ ಅಂತ ಸುಳ್ಳು ಹೇಳಿದರು. ಅದಾದಮೇಲೆ 25 ಅಂತ ಹೇಳಿದ್ರು. ಅದಾದಮೇಲೆ ಎಮರ್ಜೆನ್ಸಿ ಸರ್ವಿಸಸ್ ಮೇಂಟೆನೆನ್ಸ್ ಆ್ಯಕ್ಟನ್ನು ಜಾರಿ ಮಾಡಿದ್ರು. ಎಸೆನ್ಷಿಯಲ್ ಕಮಾಡಿಟಿ ಆ್ಯಕ್ಟನ್ನು ಜಾರಿ ಮಾಡಿದ್ರು. ಎಲ್ಲನೂ ಸರಿಯಾಗಿದೆ ಅಂತ ಇದ್ದಂಥ ಸರ್ಕಾರ, ಪ್ರಧಾನಮಂತ್ರಿ ಮೋದಿಯವರು ಮೊನ್ನೆ ತುರ್ತು ಸಭೆಯೊಂದು ಮಾಡಿ ಕರೋನಾ ಸಂದರ್ಭದಲ್ಲಿ ಹೇಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಮ್ಮನಸ್ದಿಂದ ನಾವು ಹೋರಾಟ ಮಾಡಿದ್ವಿ, ಆ ಮನಸ್ಸನ್ನು ಗಟ್ಟಿ ಮಾಡ್ಕೊಂಡು ಹೋರಾಟ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಅಂದರೆ ದೆರ್ ಇಸ್ ಅ ಕ್ರೈಸಿಸ್ ಅಲ್ವಾ? ನೀವು ಡೆಲ್ಲಿನಲ್ಲಿರ್ಬೋದು, ಸೂರತ್ನಲ್ಲಿರ್ಬೋದು, ಮುಂಬೈನಲ್ಲಿರ್ಬೋದು, LPGಗೆ ಮತ್ತು ಪೆಟ್ರೋಲಿಗೆ ನೀವು ಲೈನ್ಗಳು ನೋಡಿ. ಮಾಧ್ಯಮದಲ್ಲಿ ಅದು ಇನ್ನೂ ಸರಿಯಾಗಿ ತೋರಿಸ್ತಾ ಇದೆ. ಸೋಷಿಯಲ್ ಮೀಡಿಯಾದ ಓಪನ್ ಮಾಡಿ ನೋಡಿ, ಹೇಗೆ ಜನರು ಸಾಲಾಗಿ ಕರೋನಾ ಸಂದರ್ಭದಲ್ಲಿ ಹೇಗೆ ನಿಲ್ತಾಯಿದ್ರು ರೇಷನಿಗೆ, ಡಿಮಾನಿಟೈಸೇಷನ್ ಸಂದರ್ಭದಲ್ಲಿ ಹೇಗೆ ATMಗಳು ಹೊರಗಡೆ ಲೈನ್ ಇತ್ತು, ಅದೇ ಲೈನ್ಗಳು ಇವಾಗ ನಾವು ಕಾಣ್ತಾ ಇದ್ದೀವಿ. ಇವಾಗ ಪೆಟ್ರೋಲಿಯಂ ಸಚಿವಾಲಯ ಯಾವುದೇ ರೀತಿ ಕೊರತೆ ಇಲ್ಲ, ನಾವು ಸರಬರಾಜು ಮಾಡ್ತಾ ಆಯಿತು. ಕೊರತೆ, ಇಂಧನದ ಕೊರತೆ ಇಲ್ಲ ಅಂದರೆ ಯಾಕೆ ಟಾಟಾದವರು ಪುಣೆನಲ್ಲಿ ಅವ್ರ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನು 50% ಇಳಿಕೆ ಮಾಡಿದ್ದಾರೆ? ಯಾಕೆ ಸೂರತ್ನಲ್ಲಿ SMEಗಳು MSMEಗಳು ಮುಚ್ಚೋಗ್ತಾ ಇದೆ? ಯಾಕೆ ನಮ್ಮ ಪೀಣ್ಯದಲ್ಲಿ ಸಣ್ಣ ಪುಟ್ಟ ಕೈಗಾರಿಕೆಯವರಿಗೆ ಕೊರತೆ ಆಗ್ತಾ ಇದೆ? ಇಂಧನದ ಕೊರತೆ ಆಗ್ತಾ ಇದೆ, ಕಮರ್ಷಿಯಲ್ ಗ್ಯಾಸಸ್ದು ಕೊರತೆ ಆಗ್ತಾ ಇದೆ, ಕೆಮಿಕಲ್ಸ್ ಕೊರತೆ ಆಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ನಮ್ಮ ರೈತರಿಗೆ ಫರ್ಟಿಲೈಸರು, ಯೂರಿಯಾದು ತೊಂದರೆ ಆಗ್ಬೋದು ಅಂತ ಕೇಂದ್ರ ಸರ್ಕಾರನೇ ಹೇಳ್ತಾ ಇರೋದು. ಈಗ ಅವಾಗ ಯಾಕೆ ಸುಮ್ಮನೆ ಇದ್ರು? ನೋಡಿ, ಯಾವಾಗಲೂ ಕೂಡ ಕೇಂದ್ರ ಸರ್ಕಾರ ಏನು ಮಾಡ್ತದೆ, ಅವ್ರು ಮಾಡಿರೋ ನೀತಿ ಎಲ್ಲನೇ ಸರಿ ಅಂತ ಬಿಂಬಿಸ್ತದೆ.
ಆದರೆ ಇಲ್ಲಿವರೆಗೂ 10 ವರ್ಷದಲ್ಲಿ ಮೋದಿಯವರ ಯಾವ ನೀತಿನೂ ಕೂಡ ಜನರಿಗೆ ಅನುಕೂಲ ಆಗಿಲ್ಲ. ಯಾವ ನೀತಿ 12 ವರ್ಷ ಆಯಿತು, ಅವ್ರ ವಿದೇಶಾಂಗ ನೀತಿ ಫ್ಲಾಪ್ ಆಗಿದೆ, ಅವರ ಎಕನಾಮಿಕ್ ಪಾಲಿಸೀಸ್ ಫ್ಲಾಪ್ ಆಗಿದೆ, ಅವ್ರ ಮೇಕ್ ಇನ್ ಇಂಡಿಯಾ ಫ್ಲಾಪ್ ಆಗಿದೆ, ಸ್ಕಿಲ್ ಇಂಡಿಯಾ ಫ್ಲಾಪ್ ಆಗಿದೆ, ಡಿಜಿಟಲ್ ಇಂಡಿಯಾ ಫ್ಲಾಪ್ ಆಗಿದೆ. ಕೇಳೋರು ಯಾರು? ಪ್ರಧಾನಮಂತ್ರಿ ಯಾವುದೋ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನಲ್ಲಿ 14,000 ಕೋಟಿ ರೂಪಾಯಿ ಹಗರಣ ನಡೆಸಿದ್ದಾರೆ ರೀ. ಅಂದ್ರೂ ಕೂಡ ಈ ಕೇಂದ್ರ ಸರ್ಕಾರ ನಾವು ಮಾಡಿದ್ದೆ ಸರಿ ಅಂತ ಇದ್ರೆ, ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಏನಾದರೂ ರೂಲ್ಸ್ ಬಂದಿದೆಯಾ? ಈಗ ಇನ್ನೇನು 2 ದಿನ ಈ ಫೈನಾನ್ಷಿಯಲ್ ಇಯರೇ ಮುಗೀತದೆ. ಏಪ್ರಿಲ್ 1 ಏನು ಮಾಡ್ಬೇಕು ನಮ್ಮ ಜನ? ಕೇಂದ್ರ ಸರ್ಕಾರದವರು ಭಾಳ ಬೇಜವಾಬ್ದಾರಿ ಅವರಿಗೆ ನಡೆಸ್ತಾ ಇದ್ದಾರೆ. ನನಗೇನೋ ಮೋದಿ ಅವರಿಗೆ ಬರೀ ಏನು ಪ್ರಚಾರ ತೊಗೊಳೋದ್ರಲ್ಲಿ, ವಿದೇಶ ಪ್ರವಾಸ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ. ಅವರಿಗೆ ರೀಲ್ಸ್ ಮಾಡೋಷ್ಟು ಎಷ್ಟು ಆಸಕ್ತಿ ಇದೆ, ಅಷ್ಟು ಆಸಕ್ತಿ ಸ್ವಲ್ಪ ಆಡಳಿತದಲ್ಲೂ ಇದ್ದಿದ್ರೆ ನಮ್ಮ ಜನರಿಗೆ ಅನುಕೂಲ ಆಗೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.